ನಂದೀಶ್ ಅವ್ರನ್ನ ಮದುವೆ ಆಗ್ತಾರೆ. ನಾನು ಎಷ್ಟು ಸಾಕ್ಷಿಗಳು ಕೊಟ್ರು ನೀನ್ ನಂಬದೆ ಈ ಮದುವೆ ಆಗೋದು ಬೇಡ ಅಂತ ಹಿಂದೇಟ್ ಹಾಕಿದ್ರೆ ನಿನ್ನ ದೀಪ ನೀವೇನ್ ಬಿಟ್ಟು ಹೋಗ್ತಾಳೆ. ದೀಪಾಗೆ ಆಗಿರೋ ಗತಿಗೆ ಕಾರಣ ಆಗಿರೋರ್ ಜೊತೆ ಇದ್ರೆ ಮಾತ್ರ ಅವಳನ್ನ ಸೇರೋದ್ ಸಾಧ್ಯ. ಹೌದು, ಕಿಶೋರ್ ನನಗೆ ಪ್ರಪೋಸ್ ಮಾಡಿದ ಮೇಲೆನೆ ಈ ರಗಳೆಗಳೆಲ್ಲ ಶುರುವಾಗಿದ್ದು. ಅಂದ್ರೆ ದೀಪ ಅವ್ರು ಕಾಣೆ ಆಗಿರೋದ್ರ ಹಿಂದೆ ತಿಶಾ ಅವ್ರ ಕೈವಾಡ ಇದೆಯಾ? ಲೋ, ಎಂತ ಮಾತು ಹೇಳಿದ್ಯೋ? ನೋಡಿ ನೋಡಿ ನೋಡಿ, ಈಗಲೇ ಮದುವೆ ಮನೆಗೆ ಹೋಗೋಣ ನಡಿ. ಮಂಟಪಕ್ಕೆ ಹೋಗೋಷ್ಟ್ರಲ್ಲಿ ಮುಹೂರ್ತ ಮೀರೋಗುತ್ತೆ ಚಿಕ್ಕಪ್ಪ. ಮತ್ತಿನ್ನೇನು ಮಾಡೋದು? ಎಲ್ರ ಮುಂದೆ ಇಲ್ಲೇ ತಾಳಿ ಕಟ್ತೀನಿ. ನಿನ್ನಲ್ಲಿ ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲೋ? ಮದ್ವೆ ಬೇಡ ಅಂತ ಓಡೋದವನು ಈಗ ತಾಳಿ ಜೋಬಲ್ಲೇ ಇಟ್ಕೊಂಡು ಓಡಾಡ್ತಿದ್ಯಾ? ಕೆಲವು ಕೆಲಸ ಆಗ್ಬೇಕಂದ್ರೆ ಕೆಲವು ಸರ್ತಿ ಬೇರೆ ತರನೇ ಯೋಚನೆ ಮಾಡ್ಬೇಕಾಗತ್ತೆ. ಸರಿ ಸರಿ, ಏನ್ ನೋಡ್ತಿದ್ಯಾ? ಕಟ್ಟು 3 ಗಂಟು. ಒಂದು ನಿಮಿಷ ಮತ್ತಿನ್ನೇನ್ ಚಿಕ್ಕ ಮಾವ? ಅದನ್ನ ತಾಳಿ ಕಟ್ಬೇಕಾರೆ ಲೈವ್ ಮ್ಯೂಸಿಕ್ ಬೇಡವಾ? ಒಂದು ನಿಮಿಷ. ಗಟ್ಟಿ ಮಾಡ. ನಾನು ನಿಮ್ಮನ್ನು ಇಷ್ಟಪಡದೆ ಆಗ್ತಾರ ಮದುವೆ ಇದು. ಅದಕ್ಕೆ 2 ಗಂಟೆ ಆಗ್ತಾ ಇದ್ದೀನಿ. 3ನೇ ಗಂಟೆ ಬ್ರಹ್ಮ ಗಂಟೆ ನಿದ್ರು ದೀಪ ಅವರು ಮಾತ್ರ.